ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನನೇ ಆಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ನಾವಿವತ್ತು ಸಂಡೇ ಒನ್ ಡೇ ಪಿಕ್ನಿಕ್ ಥರ ಬಂದಿದ್ವಿ, ಮಕ್ಕಳನ್ನ ಕರ್ಕೊಂಡ್ಬಿಟ್ಟು. ನೋಡಿ ಎಲ್ಲಾರಲ್ಲಿದ್ದಾರೆ, ಇನ್ನೂ ಜಸ್ಟ್ ಇವಾಗ ತಾನೇ ಇಳಿದಿದ್ದು. ಟೈಮ್ ಬಂದುಬಿಟ್ಟು 10:30 ಆಯಿತು. 9:45 ಹಂಗೆ ಬಿಟ್ಟಿದ್ದು, ಬೇಗನೆ ಬಂದ್ವಿ. ನಾವೆಲ್ಲಿ ಬಂದಿದ್ದೀವಿ ಅಂದರೆ ಬಾಲ್ ಭವನಿಗೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆಡೋಕ್ಕೆಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು, ಎಲ್ಲರೂ ಅಷ್ಟೇ. ಸಂಡೇ ಯಾಕೆ ಬಂದಿರೋದು ಅಂದರೆ ಎಲ್ಲರೂ ಮನೇಲಿ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಸಂಡೇ ಪ್ಲ್ಯಾನ್ ಮಾಡ್ಕೊಂಡು, ಮಕ್ಕಳಿಗೂ ರಜೆ ಇರುತ್ತೆ, ನಮ್ಮ ಅಣ್ಣ ಮೋನುಷಗೂ ರಜೆ, ಅದಕ್ಕೆ ಸಂಡೇ ಪ್ಲ್ಯಾನ್ ಮಾಡಿ ಸಂಡೇ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ ಗೇಮ್ಸ್ ಅಂತೆಲ್ಲ. ಫಸ್ಟ್ ಟೈಮ್ ಎಲ್ಲ ಬಂದಿರೋದು. ಇದ್ರ ಹೆಸರು ಬಂದಿದ್ರು ಬಾಲ್ ಭವನ್. ಲಾಸ್ಟಲ್ಲಿ ಎಕ್ಸ್ಪೀರಿಯೆನ್ಸ್ ಇರ್ತೀನಿ ಯಾವ ಥರ ಇರುತ್ತೆ ಏನಂತ. ನಮ್ಮ ಸುಶ್ರಿತಾ ನೋಡಿ ಏನು ಆಟ ಆಡ್ತಾ ಇದ್ದಾಳೆ ಪಪ್ಪ ಜೊತೆ ಹೋಗ್ತಾ ಅವಳಿಗಂತೂ ಖುಷಿ. ವಿಡಿಯೋದಲ್ಲಿ ನೋಡಿದ್ವಿ ನಾವೆಲ್ಲ ಹೆಂಗಿರುತ್ತೆ ಏನಂತ, ಗೂಗಲಲ್ಲಿ ಸರ್ಚ್ ಮಾಡಿ. ಟ್ರೈನಲ್ಲೇ ಇತ್ತು. ನಾನು ಟ್ರೈನ್ಗೆ ಹೋಗಬೇಕು, ನಾನು ಟ್ರೈನಲ್ಲಿ ಹೋಗಬೇಕು. ರಾತ್ರಿಯಿಂದ ಇಟ್ಕೊಂಡ್ಬಿಟ್ಟಿದ್ದಾಳೆ ಗೈಸ್. ಅದಕ್ಕೆ ಕರ್ಕೊಂಬಂದ್ಬಿಟ್ಟು ಬೆಳಗ್ಗೆನೆ ನಾಷ್ಟ ಎಲ್ಲ ಮಾಡಿ ರೆಡಿಯಾಗಿ ಬನ್ನಿ ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನೋಡಿದ್ದು ಬಾಲ್ ಭವನ್ ಮೈನ್ ಗೇಟು. ನಾವು ಬಂದು ರೀಚ್ ಆದ್ವಿ. ಅಲ್ಲಿ ವಾಯ್ಸ್ ಎಲ್ಲ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ನಾನು ವಾಯ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾವು 10:30ಗೆಲ್ಲ ರೀಚ್ ಆಗಿದ್ದು. ಅಷ್ಟೊತ್ತಿಗೆ ತುಂಬ ಜನನೇ ಬಂದುಬಿಟ್ಟಿದ್ರು. ಅಲ್ಲಿ ಯಾರೇ ಹೋಗಲಿ ಅರ್ಲಿ ಮಾರ್ನಿಂಗ್ ಹೋದ್ರೆ ಚೆನ್ನಾಗಿರುತ್ತೆ. ಅಲ್ಲಿ 10 o'clock ಓಪನ್ ಆಗುತ್ತೆ. 10 to 5:30 ಕ್ಲೋಸಿಂಗ್ ಟೈಮು. ನೋಡಿ ಬಾಲಭವನ ಇದೆ, ತುಂಬ ಚೆನ್ನಾಗಿದೆ ಗೈಸ್. ಯಾರಾಗಾದರೂ ಮಕ್ಕಳಿರೋರು ಹೋಗಿ ಆರಾಮಾಗಿ ಅವ್ರನ್ನ ಒನ್ ಡೇ ಪಿಕ್ನಿಕ್ ಥರ ಎಂಜಾಯ್ ಮಾಡಿಸ್ಬೋದು. ಇದು ಬಂದುಬಿಟ್ಟು ಒಳಗಡೆ ಎಂಟ್ರಿ ಆಗೋಕ್ಕೆ ಟಿಕೆಟ್ ಕೊಡ್ತಾರೆ. ಇಲ್ಲಿ ದೊಡ್ಡವ್ರಿಗೆ 20 rupees, ಚಿಕ್ಕ ಮಕ್ಕಳಿಗೆ 10 rupees ನಾವು ಟಿಕೆಟ್ ತೊಗೊತಾ ಇದ್ದೀವಿ. ನೋಡಿ ಇದು ಒಳಗಡೆ ಫಸ್ಟ್ ಬಂದುಬಿಟ್ಟು ಟ್ರೈನೇ ಇರುತ್ತೆ, ಟಾಯ್ ಟ್ರೈನು. ಅಲ್ಲೂ ಟಿಕೆಟ್ಸ್ ತೊಗೋಬೇಕು. ಚಿಕ್ಕ ಮಕ್ಳಿಗೆ ಏನಿರಲ್ಲ, ದೊಡ್ಡವ್ರಿಗೆ ಮಾತ್ರ 20 rupees ಅಷ್ಟೇ. ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ. ನಾವು ಮಕ್ಕಳಾಗ್ಬಿಟ್ಟು ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ಇಲ್ಲಿ ಹಾಲಿಡೇಸಿಗೆ ಬಂದರೆ ಎವ್ರಿ ಮಂಡೇ ಹಾಲಿಡೇ ಇರುತ್ತಂತೆ, ಮತ್ತು ಸೆಕೆಂಡ್ ಟ್ಯೂಸ್ಡೇ ಮಾತ್ರ ರಜೆ ಇರುತ್ತಂತೆ. ಇನ್ನು ಯಾವಾಗಲೂ ಓಪನಲ್ಲೇ ಇರುತ್ತೆ. ನೋಡಿ ಟ್ರೈನ್ ಬಂತು. ಎಲ್ಲರೂ ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದಾರೆ. ನನ್ನ ಮಕ್ಕಳು ನಾನು ಹಿಡಿಯೋಕ್ಕೆ ಆಗಲಿಲ್ಲ, ಅಲ್ಲಿ ತುಂಬ ಖುಷಿಪಟ್ಟರು. ನಾವು ಫಸ್ಟ್ ಟೈಮ್ ಹೋಗಿದ್ದು, ಹೆಂಗಿರುತ್ತೇನೋ ಅಂದ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ರು ಎಲ್ಲರೂ ಸೇರಿಬಿಟ್ಟು. ಅವ್ರ ಜೊತೆ ನಾವು ಎಂಜಾಯ್ ಮಾಡಿದ್ವಿ. ಟ್ರೈನಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಚೆಸ್ಸಿ ಆದರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಕೂತ್ಕೊಂಡೆಲ್ಲ. ಈ ಟ್ರೈನಲ್ಲಿ ಫುಲ್ಲು ಅದು ಬಾಲಭವನ ಇದೆಯಲ್ಲ, ಅದು ಫುಲ್ ಒಂದು ರೌಂಡ್ ಹಾಕ್ಸ್ತಾರೆ ಟ್ರೈನಲ್ಲಿ ಕೂತ್ಕೊಂಡ್ಮೇಲೆ. ತುಂಬಾ ಚೆನ್ನಾಗಿರುತ್ತೆ. ಬಾಲಭವನಲ್ಲಿ ಏನೇನು ಎಲ್ಲೆಲ್ಲಿದೆ ಅಂತ ನೀಟಾಗಿ ನೋಡಿಬಿಡ್ಬೋದು ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಫುಲ್ ಒಂದು ರೌಂಡ್ ಹಾಕ್ಬಿಡ್ತಾರೆ. 10 to 15 minutes ಟೈಮ್ ತೊಗೊಳುತ್ತೆ. ನಾವು ಟ್ರೈನಲ್ಲಿ ಹೋಗಿ ಬರೋದೇ ಅಷ್ಟೊಂದು ಟೈಮ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಅಲ್ಲೇನು ಅನಿಮಲ್ಸ್ ಸ್ಟ್ಯಾಚೂಸ್ ಎಲ್ಲ ಮಾಡಿದ್ದಾರೆ, ಬರ್ಡ್ಸ್ ಪಕ್ಷಿಗಳ ಇದೆಲ್ಲ ಮಾಡಿದ್ದಾರೆ ಸ್ಟ್ಯಾಚೂಸು. ತುಂಬಾ ಚೆನ್ನಾಗಿತ್ತು. ಈ ಏರಿಯಾ ಬಂದುಬಿಟ್ಟು ಬೋಟಿಂಗ್ ಏರಿಯಾ. ನಾವು ಲಾಸ್ಟಲ್ಲಿ ಬೋಟಿಂಗು ಮಾಡಿದ್ವಿ. ಬೇಡ ಅಂದ್ಕೊಂಡ್ವಿ, ನೀರು ನೋಡಿಬಿಟ್ಟು ಗ್ರೀನ್ ಕಲರ್ ಇತ್ತು, ಬೇಡ ಹೋಗೋದು ಅಂದರೆ ನನ್ನ ಮಕ್ಕಳು ಕೇಳಲಿಲ್ಲ, ಎಕ್ಸ್ಪೆಷಲಿ ಪ್ರೀತಮ್ ಕೇಳಲಿಲ್ಲ. ಇಲ್ಲ ಮಮ್ಮಿ ಹೋಗಲೇಬೇಕು ಅಂದರು. ಇನ್ನು ಸರಿ ಆಯಿತು ಬಿಡು, ಇನ್ನು ಯಾಕಂತ ಹೇಳ್ಬಿಟ್ಟು ಮತ್ತು ನಾವು ಲಾಸ್ಟ್ ಅಂದರೆ ಇನ್ನು ಬೋಟಿಂಗೆ. ಈ ಥರ ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ನಾವು ಟ್ರೈನಲ್ಲಿ ಸುತ್ತಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಕಡೆ ಬೋಟಿಂಗ್ ಇದೆ, ಈ ಕಡೆ ಗೇಮ್ಸ್ ಇದೆ, ಆ ಕಡೆ ಟಾಯ್ಸ್ದಿದೆ, ಚಿಕ್ಕ ಮಕ್ಳು ಆಡೋ ಗೇಮ್ಸ್ ಇದೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಇಷ್ಟು ವರ್ಷಗಳಿಂದ ಇದ್ದೀವಿ, ಗೊತ್ತೇ ಇಲ್ಲ ನೋಡಿ ನಮಗೆ ಇಲ್ಲಿ ಥರ ಇದೆ ಅಂತ. ಯಾರೋ ಹೇಳಿದ್ದಕ್ಕೆ ನಮ್ಮ ಮೋನುಷ ಫ್ರೆಂಡ್ ಹೋಗಿದ್ರಂತೆ, ಅವ್ರು ಹೇಳಿರೋದು. ನಿಮ್ಮ ಮಕ್ಕಳೆಲ್ಲ ಹೋಗಿ ಚೆನ್ನಾಗಿದೆ ಅಲ್ಲಿ, ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಮೋನುಷ ಬಂದು ನನಗೆ ಹೇಳಿದ್ದು. ಆಯಿತು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ಚೆನ್ನಾಗಿರೋ ಸಿಕ್ತಿಲ್ಲ, ಅದಕ್ಕೆ ಬಂದ್ವಿ. ಚೆನ್ನಾಗಿದೆ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಎಂಜಾಯ್ಗಂತೂ ಏನಿಲ್ಲ, ತುಂಬ ಎಂಜಾಯ್ ಮಾಡಿದ್ವಿ. ವರ್ತ್ ಗೈಸ್. ಅಲ್ಲೆಲ್ಲ ದುಡ್ಡು ಟಿಕೆಟ್ಸ್ಗೆ ಎಲ್ಲ, ಏನೇ ಟಿಕೆಟ್ ಆಗಲಿ, ಏನೇ ಗೇಮ್ಸ್ಗೆ ಹೋಗಲಿ, ಜಸ್ಟ್ 20 rupees 30 rupees ಅಷ್ಟು ಬಿಟ್ಟರೆ ಅದ್ರ ಮೇಲೆ ₹1 ಜಾಸ್ತಿ ಇಲ್ಲ. ಅದೇ ನಾವು ಗೇಮ್ಸ್ ಆಚೆ ಆಡಬೇಕಂದ್ರೆ 100 150 ಬೇಕು. ಬಟ್ ಇಲ್ಲಂತೂ ತುಂಬ ವರ್ತು. ಟ್ರೈನ್ ಇಲ್ದ್ಬಿಟ್ಟು ನಮ್ಮ ಜೊತೆ ಡ್ರೈವರ್ನ ಮಾತಾಡಬೇಕಂತೇಳಿ ಡ್ರೈವರ್ನು ಮಾತಾಡ್ಕೊಂಬಂದ್ಲು. ಅವಳು ಖುಷಿ ಆಗಿಬಿಟ್ಟಿದೆ.
ನೋಡಿ ನೆಕ್ಸ್ಟ್ ನಮ್ಮ ಫೇವ್ರೆಟ್ ಇದು ನಂದು ಮೋನುಷದು ಬ್ರೇಕ್ ಡ್ಯಾನ್ಸ್ ಅಂತಾರೆ ಇದನ್ನು. ನಾನು ಎಲ್ಲೇ ಕಾಣಿಸಿದ್ರು ಇದನ್ನಂತೂ ಮಿಸ್ ಮಾಡ್ಕೊಳ್ಳಲ್ಲ. ಅದು ಎಷ್ಟೇ ಜನ ಇದ್ದರೂ ಕ್ಯೂವಲ್ಲಿ ನಿಂತ್ಕೊಂಡಾದರೂ ಹೋಗಿ ಟಿಕೆಟ್ ತೊಗೊಂಡು ಗೇಮ್ ಆಡ್ತೀನಿ. ಅಷ್ಟೊಂದು ಇಷ್ಟ ನನಗೆ ಗೇಮು. ನಮ್ಮೂರ ಕಡೆ ಜಾತ್ರೆಗಳಲ್ಲೆಲ್ಲ ಮಿಸ್ ಮಾಡ್ದಿರ ಆಗ್ತಾ ಇದೆ. ಜನ ಜಾಸ್ತಿ ಇರ್ತಾಯಿದ್ರು ಜಾತ್ರೆಗಳನ್ನ, ನಿಮಗೂ ಗೊತ್ತೇ ಇರುತ್ತಲ್ಲ. ಬಟ್ ಆದರೂ ನಾನು ಮಿಸ್ ಮಾಡ್ಕೊಂಡಿರ ಹತ್ತಿ ಆಡ್ತಾಯಿದ್ದೆ ಗೇಮ್ನ. ಅದೇ ಥರ ಕಾಣಿಸ್ಕೊಡ್ಲೇ ಹೋಗ್ಬಿಟ್ವಿ ನಾನು ಮನುಷ್ಯ. ಅವಳಿಗೂ ಇಷ್ಟ ಈ ಗೇಮ್ ಅಂದರೆ. ಇಬ್ಬರು ಹೋಗಿ ಗೇಮ್ ಆಡೋಣ ಅಂತ ಹೋಗ್ತಾಯಿದ್ದೀವಿ ಫುಲ್ ಖುಷಿಯಲ್ಲಿ. ಅದೇನು ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಲಿಲ್ಲ ಗೈಸ್ ಈ ಗೇಮ್ನು. ಯಾಕಂದರೆ ಅವ್ರು ಜಾಸ್ತಿ ಸ್ಪೀಡೇನು ಅಷ್ಟೊಂದು ಸ್ಪೀಡು ಬಿಡಲಿಲ್ಲ. ಅವರು ಒಂಥರ ಲಿಮಿಟಲ್ಲೇ ಓಡಿಸಿದ್ರು. ನಮಗೆ ಹೆವಿ ಸ್ಪೀಡ್ ಬೇಕಾಗಿತ್ತು ನನಗೂ ಮನುಷ್ಯಗೂ. ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಲಿಲ್ಲ. ನಾವು ಜಾತ್ರೆಗಳೆಲ್ಲ ಆಡಿದಷ್ಟು ಸ್ಯಾಟಿಸ್ಫೈಡ್ ಆಗಲಿಲ್ಲ ಅಲ್ಲಿ. ಓಕೆ ಅನ್ನಿಸ್ತು. ನಮ್ಮ ಜೊತೆ ಅಲ್ಲಿಂದ ಬಾಯ್ ನನಗೂ ಮನುಷ್ಯಗೆ. ಒಂದು ಗೇಮು ಬಿಡ್ದಿರ ಎಲ್ಲ ಗೇಮ್ಸು ಕವರ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಚಿಕ್ಕ ಮಕ್ಳ ಥರ ಆಗಿಬಿಟ್ಟು ಚಿಕ್ಕ ಮಕ್ಳ ಥರ ಫುಲ್ ಎಂಜಾಯ್ ಮಾಡಿದ್ವಿ. ನಾವು ಅವ್ರ ಜೊತೆಗೆ ಸೇರಿಕೊಂಡು ಫುಲ್ ಖುಷಿ ಆಯಿತು. ನೋಡಿ ಟ್ರೈನ್ ಹೋಗ್ತಾ ಇದೆ. ಅದೇ ಫುಲ್ಲು ಬಾಲಭವನಗೆಲ್ಲ ಹೈಲೈಟ್ ಅಂದರೆ ಟ್ರೈನೇ ಗೈಸಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದರಲ್ಲಿ ಒಂಥರ ಹೋಗ್ತಾಯಿದ್ರೆ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿತ್ತು. ನಮ್ಮದು ಗೇಮ್ ಆದಮೇಲೆ ಮತ್ತೆ ಜಶ್ವತಿ ಈ ಟ್ರೈನ್ ಹತ್ತಬೇಕಂದ್ಲು, ಚಿಕ್ಕ ಟ್ರೈನು. ಮತ್ತೆ ಇದಕ್ಕೂ ಕರ್ಕೊಂಬಂದ್ವಿ. ಸೇಮ್ ಗೈಸ್ ಟಿಕೆಟು 28 to 30 rupees. ಚಿಕ್ಕ ಮಕ್ಕಳಿಗೆ ಫ್ರೀ. 10 years ಬಿಲೋ ಇದ್ದರೆ ಫ್ರೀ, 10 years ಎಬೋ ಇದ್ದರೆ ಮಾತ್ರ ಅವರು ಟಿಕೆಟು. ನನ್ನಿಬ್ಬರು ಮಕ್ಕಳಿಗೂ ಫ್ರೀನೇ. ತುಂಬ ಚೆನ್ನಾಗಿತ್ತು. ಇನ್ನೊಂದು ಏನಂದರೆ ಇಲ್ಲಿ ಬರೋರು ಯಾರೇ ಆಗಲಿ ನಾವು ಆನ್ಲೈನ್ ಪೇಮೆಂಟಿಗಿಂತ ಕ್ಯಾಶ್ ಎತ್ಕೊಂಬರೋದು ತುಂಬ ಬೆಸ್ಟು. ಈ ಟಿಕೆಟ್ಸ್ಗೆಲ್ಲನೂ ಎಲ್ಲ ಆನ್ಲೈನ್ ಪೇಮೆಂಟಿಲ್ಲ, ಎಲ್ಲ ಕ್ಯಾಶೇ. ಕ್ಯಾಶ್ ಕೊಡಿ ಅಂತಾರಷ್ಟೇ. ಆಚೆ ಮಾತ್ರ ನಾವು ಗೇಟ್ ಪಾಸ್ ಇರುತ್ತಲ್ಲ ಅಲ್ಲಿ ಮಾತ್ರನೇ ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳೋದವರು. ಇನ್ನು ಒಳಗಡೆ ಎಲ್ಲನೂ ಕ್ಯಾಶೇ ಕೊಡಬೇಕು. ಬಂದಾಗ ಕ್ಯಾಶ್ ಎತ್ಕೊಂಬಂದರೆ ತುಂಬ ಬೆಸ್ಟ್ ಅನಿಸುತ್ತೆ ನನಗಂತೂ. ನೋಡಿ ಒಂದೊಂದು ಗೇಮ್ ಆದ ತಕ್ಷಣ ಒಂದೊಂದು. ಈ ಗೇಮ್ ಗೊತ್ತಾಗಂತೂ ನಮ್ಮ ಪ್ರೀತಮ್ದು ಜಶ್ವಿತದಂತೂ ಫುಲ್ಲು ಗೋಳು ಗೈಸಿ. ಎಷ್ಟು ಹೆದರ್ಕೊಂಬಿಟ್ಟಿದ್ದಾರೆ ಅವರಿಬ್ಬರು. ಫಸ್ಟ್ ಬೇಡ ಅಂದ್ಕೊಂಡು ನಾನು ಮನುಷ್ಯ ಇಬ್ಬರು ಹೋಗೋಣ ಅಂದ್ಕೊಂಡ್ರೆ, ಇಲ್ಲ ಮಕ್ಕಳು ಪ್ರೀತಮ್ ಬರಲ್ಲ ಅಂದ. ಸರಿ ಆಯಿತು ಬೇಡ ಬಿಡು ಅಂತ ಅವನು ಅಲ್ಲೇ ಇದ್ರು. ಅವ್ರ ಪಪ್ಪ ಮತ್ತು ಬಿಡ್ದಿರ ಕರ್ಕೊಂಬಂದುಬಿಟ್ರು. ಈ ಚೆನ್ನಾಗಿರುತ್ತೆ, ಏನು ಭಯ ಆಗಲ್ಲ ಅಂತ. ನಮ್ಮ ಕಣ್ಣಾಗೂ ಒಂದು ಸೆಕೆಂಡ್ ಹೆದರ್ಕೊಂಬಿಟ್ಟಿದ್ದಾರೆ. ಅವ್ರಿಗೂ ಭಯ ಆಗೋಯ್ತು. ಮತ್ತು ಕೇಳಿದ್ರೆ ಇಲ್ಲ ಅಂದರು. ಮ್ಯಾನೇಜ್ ಮಾಡಿಬಿಟ್ರು ಭಯ ಇಲ್ಲ ಅಂತ. ನಾನು ಮನುಷ್ಯ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಭಯ ಅನ್ನಿಸ್ತು ನನಗೂ ಇದರಲ್ಲಿ. ಲಾಸ್ಟಲ್ಲಿ ಫುಲ್ಲು ಮೇಲಕ್ಕೆ ಹೋಗುತ್ತೆ, ಎಲ್ಲಿ ಮುಂದೆಗೆ ಜಂಪ್ ಹೊಡಿತೀವೋ ಅನಿಸ್ಬಿಡ್ತು. ಚೆನ್ನಾಗಿತ್ತು. ನಮ್ಮ ಪ್ರೀತಮ್ಗಾದರೆ ಫುಲ್ ಹೆದರ್ಕೊಂಬಿಟ್ಟಿದೆ. ನನಗೆ ನಗು ಬರ್ತಾಯಿತ್ತು. ನಮ್ಮ ಚೆಸ್ಸಿ ಅಂತೂ ಫುಲ್ ಎಂಜಾಯ್ ಮಾಡ್ತಾಳೆ ಗೈಸ್ ಎಲ್ಲೋದ್ರು. ನಮಗಾದರೆ ಅದೆಷ್ಟು ಸರಿ ಹೇಳಿರ್ತಾಳೋ, ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ಮಮ್ಮಿ ಅಂತ. ಏನಕ್ಕೆ ಅಂತ ಕೇಳಿದ್ರೆ, ನಮ್ಮನ್ನು ಕರ್ಕೊಂಬಂದಿದೆಯಲ್ಲ ಮಮ್ಮಿ ನೀನಿಲ್ಲಿ, ಅದಕ್ಕೆ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳ್ತಾಯಿದ್ಲು. ಸರಿ ಆಯಿತು ಬಿಡಮ್ಮ ಅಂತೇಳಿ. ಇಲ್ಲೆಲ್ಲ ಫೋಟೋ ಸೆಕ್ಷನ್ಸ್ ಥರ ಚೆನ್ನಾಗಿ ಒಂಥರ ಕಲ್ಲಲ್ಲಿ ಕಟ್ಟಿದ್ರಲ್ಲ, ಚೆನ್ನಾಗಿತ್ತು ಫೋಟೋಸ್ಗೆಲ್ಲ ತಗೊಳ್ಳೋಕ್ಕೆ. ನಾವು ಒಂದಷ್ಟು ಫೋಟೋಸ್ ತಗೊಂಡ್ವಿ ಈ ಸ್ಪೇಸಲ್ಲಿ. ಇನ್ನು ಬಂದ್ವಿ ಗೈಸ್ ಮಕ್ಕಳಾಡೋ ಜಾಗಗೆ. ಝೋನ್ ಇದು ಕಿಡ್ಸ್ ಝೋನು. ಇದರಲ್ಲೂ ಅಷ್ಟೇ ಮಕ್ಕಳು ಎಲ್ಲನೂ ಒಂದು ಬಿಡ್ದಿರ ಎಲ್ಲ ಫುಲ್ ಆಟ ಆಡಿಬಿಟ್ರು. ನಮ್ಮ ಜಶ್ವಿತ ಅಂತೂ ಜಾರೆ ಬಂಡಿನಂತೂ ಬಿಡಲಿಲ್ಲ. ನಮ್ಮ ಜಶ್ವಿತಾಗೆ ಜಾರೆ ಬಂಡಿ ಉಯ್ಯಾಲೆ ಅಂತಂದರೆ ತುಂಬಾ ಇಷ್ಟ. ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ಲಿ. ಬಟರ್ಫ್ಲೈ ಮಕ್ಕಳ ಜೊತೆ ಸೋರಿ ಎಲ್ಲ ಗೇಮ್ಸು ನಾವು ಆಡ್ತಾ ಇದ್ವಿ ಗೈಸ್. ನೋಡಿ ನಾನು ಉಯ್ಯಲೆಲ್ಲ ಆಡಿದೆ, ತಿರುಗಿಸೋದೆಲ್ಲ ಅನ್ನ ಹಾಡು ಎಂಜಾಯ್ ಮಾಡ್ತಾಯಿದ್ರು. ನಮ್ಮನ್ನ ಚೆನ್ನಾಗಿದೆ ಬಾಮೆ ನೀನು ಆಡು ಅಂತ ಹೇಳಿದ್ರು. ಮತ್ತು ನಾನು ಆಡಿದೆ, ಚೆನ್ನಾಗಿತ್ತೇನೋ ಒಂಥರ. ಮತ್ತು ನಮ್ಮನ್ನು ಜೋರಾಗಿ ತಿರುಗಿಸ್ಬಿಟ್ರು. ನನಗಾದರೂ ಭಯನೇ ಆಗೋಯ್ತು. ಮತ್ತು ಮಕ್ಕಳದು ಜಂಪಿಂಗ್ ಮಾಡೋದು
ಪ್ರೀತಮ್ ಜಂಪಿಂಗ್ ಮಾಡೋ ಚೆಸ್ಸಿದ್ದಾಗನೇ ಹಲೋ ಇಲ್ವಂತ ಅಷ್ಟೊಂದು ಚಿಕ್ಕ ಮಕ್ಕಳಿಗೆ. ಬಟ್ ಅವಳು ಹೋಗ್ಬೇಕಂತ ಹೇಳಿ ಸುಮ್ಮನೆ ಅಲ್ಲಿ ನಿಲ್ಲಿಸಿದ್ದೆ. ಮತ್ತು ನಾನು ಇಟ್ಕೊಂಡು ಜಂಪ್ ಮಾಡಿಸಿದೆ. Okay. ನೀವು ನೋಡಿದ್ರಲ್ಲ ನಮ್ಮ ಜಶ್ವಿತಾ ಯಾವ ಥರ ಎಂಜಾಯ್ ಮಾಡ್ತಾ ಇಲ್ಲ ಅಂತ. ಎಂಜಾಯ್ ಮಾಡ್ತಾ ಅವ್ರ ಪಪ್ಪಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ ಎಲ್ಲ ಗೇಮ್ಸ್ ಆಡಿಸ್ತಾ ಇರೋದಕ್ಕೆ. ಇನ್ನು ಅದು ಮುಗಿಸ್ಕೊಂಡ್ಬಿಟ್ಟು ನಾವು ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ನಮಗಿಲ್ಲೇ ಗೈಸ್ ಎಲ್ಲ ಬಾಲ್ಭವನ್ ಒಳಗಡೆನೇ ಫುಡ್ ಕೋರ್ಟ್ ಎಲ್ಲ ತುಂಬಾ ಇದ್ದಾವೆ. ನಾವು ಊಟ ಸ್ನ್ಯಾಕ್ಸ್ ಎಲ್ಲನೂ ಇಲ್ಲೇ ಮಾಡ್ಕೋಬಹುದು. ಹಂಗಂತೂ ಹೊರಗಡೆದು ಹಲೋ ಮಾಡಲ್ವಂತ, ಅದನ್ನು ಹಲೋ ಮಾಡ್ತಾರೆ. ನಾನೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎತ್ಕೊಂಡು ಹೋಗಿದ್ದೆ ಮಕ್ಕಳಿಗೆ, ಏನೂ ರಿಸ್ಟ್ರಿಕ್ಷನ್ಸ್ ಏನು ಇರಲಿಲ್ಲ. ಎಲ್ಲನೂ ಒಳಗಡೆ ಎತ್ಕೊಂಡ್ಬಂದೆ. ಅಲ್ಲೂ ಇರುತ್ತೆ, ನಾವು ಅಲ್ಲೂ ತಿನ್ಬೋದು, ಆಚೆಯಿಂದನೇ ಎತ್ಕೊಂಡ್ಬಂದು ತಿನ್ಬಹುದು. ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಇನ್ನು ಹೊಸ ಎಕ್ಸ್ಪೀರಿಯೆನ್ಸ್ ಜಾಸ್ತಿ. ಎಲ್ಲರೂ ಮಕ್ಕಳು ಎಲ್ಲ ಪಾರ್ಕ್ ಥರ ಆನಿಮಲ್ ಸ್ಟ್ಯಾಚೂಸು, ಬರ್ಡ್ಸ್ ಸ್ಟ್ಯಾಚೂಸು, ಫುಲ್ ಮರಗಳು, ಎಲ್ಲಿ ನೋಡಿದ್ರು ಗ್ರೀನು. ತುಂಬ ಚೆನ್ನಾಗಿತ್ತು ಪ್ಲೇಸು. ಇದುವರೆಗೂ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಮಕ್ಕಳನ್ನ ಕರ್ಕೊಂಡು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನಮ್ಮ ಚೆಸ್ಸಿ ಬಂದ್ರೂ ಇವಾಗ ಮಮ್ಮಿ ಅಲ್ಲಿ ಹೋಗೋಣ ಅಂತ ಹೇಳ್ತಾನೆ ಇರ್ತಾಳೆ. ಆಯ್ತಮ್ಮ ಹೋಗೋಣ ಅಂತ ಹೇಳಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಮಂತ್ಲಿ ಒಂದ್ಸಲ 2 ಮಂತ್ಸ್ಗೆ ಒಂದ್ಸರಿ ಆದರೂ ಕರ್ಕೊಂಡು ಹೋಗಬೇಕು, ಮಕ್ಳಿಗೂ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಕಣ್ಣಾಗೂ ಹೇಳಿದೆ. ಸರ್ ಆಯಿತು, ಫ್ರೀ ಇದ್ದಾಗ ಹೋಗಿ ಬರ್ತಾ ಇರೋಣ ಬಿಡು ಅಂತ ಹೇಳಿದ್ರು. ಹಂಗಂತ ದುಡ್ಡು ಹೆವಿ ಆಗುತ್ತೆ ಅಂತ ಅದೂ ಏನಿಲ್ಲ. ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಒನ್ ಡೇ ಪಿಕ್ನಿಕ್ ನಾವು ಮುಗಿಸ್ಕೊಂಬರ್ಬೋದು. ಅದು ಬೆಂಗಳೂರಲ್ಲಿ ನೋಡೆಲ್ಲ ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಹೋಗ್ತಾ ಇದ್ದಾರೆ. ನಮ್ಮ ಜಶ್ವಿತಾಗಂತೂ ಎಲ್ಲರಿಗಿಂತ ಅರ್ಜೆಂಟು. ನಿಧಾನಕ್ಕೆ ಹೋಗೋಣ ಅಂದರೆ ಏನಿಲ್ಲ, ಓಡಿ ಹೋಗಬೇಕು ಅವಳಿಗೆ ಅಷ್ಟರಿಂದ. ಚೆನ್ನಾಗಿ ನೋಡಿ, ವೆಯ್ಟ್ ಆ ಕಡೆ ಜಾಸ್ತಿ ಆಯ್ತು. ಬರ್ತಾರ ಬೋಟಿಂಗಲ್ಲಿ ಹೋಗ್ಬೇಕಾದ್ರೆ ಮಕ್ಕಳಿಬ್ಬರಿಗೂ ಸೇಫ್ಟಿ ಜಾಕೆಟ್ ಕೊಟ್ಟಿದ್ರು, ದೊಡ್ಡವ್ರಿಗೆ ಏನಿರಲಿಲ್ಲ. ಫುಲ್ಲು ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ನಮ್ಮನ್ನ, ಚೆಸ್ಸಿ, ಪ್ರೀತಮ್ ಎಲ್ಲ. ನಮಗೂ ಖುಷಿ ಆಯಿತು. ಮಕ್ಕಳ ಖುಷಿನೇ ನಮ್ಗೆ ಖುಷಿ ಅಲ್ವಾ? ಅವ್ರು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ನಮಗೆ ಖುಷಿ. ಮಕ್ಕಳಿಗೆ ಎಂಜಾಯ್ ಮಾಡಬೇಕು, ಅವ್ರು ಖುಷಿ ಪಡಬೇಕು ಅಂದರೆ ಬೆಸ್ಟ್ ಪ್ಲೇಸ್ ನಮ್ಮ ಬೆಂಗಳೂರಲ್ಲಿ. ತುಂಬಾ ಚೆನ್ನಾಗಿದೆ. ಇನ್ನೊಂದು ವಿತ್ ಬಜೆಟಲ್ಲಿ ಆಗೋಗುತ್ತೆ, ಚೆನ್ನಾಗಿದೆ. ಟ್ರೈ ಮಾಡಿ ಒಮ್ಮೆ ನೀವು. ನಾವಿನ್ನೆಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಬೋಟಿಂಗ್ ಅಂತ ಹೇಳಿದ್ನೆಲ್ಲ ಗೇಮ್ ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಬಂದು ಶುಗರ್ ಕೈನು ಜ್ಯೂಸ್ ಕುಡಿದ್ಬಿಟ್ಟು ಹಾಗೆ ಪಾನಿಪುರಿ ಮಸಾಲ ಎಲ್ಲ ತಿಂದ್ಬಿಟ್ಟು ಇನ್ನು ಬಂದ್ವಿ. ಲಾಸ್ಟಲ್ಲಿ ಜೋಳ ತೊಗೊಂಡು ಕಾರಲ್ಲಿ ಹೋಗ್ತಾ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಇಷ್ಟೇ ಗೈಸ್ ನಮ್ಮದು ಬಾಲಭವನ ಎಕ್ಸ್ಪೀರಿಯೆನ್ಸು. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ